ಏಯ್ ಇಲ್ಲೇ ನಿಂತ್ಕೊಳ್ಳೆ. ನಮ್ಮ ಮನೆಯಕ್ಕೆ ಕಾಲಿಕ್ ಬೇಡ. ನೀನು ನಾಳೆ ಕಾಲಿಕ್ಕಿ ನಮ್ಮ ಮನೆಯಾಗ ಇಲ್ಲೂ ದವಾಂತರ ಮಾಡಿದ್ದಾಯ್ತು. ಇಲ್ಲೇ ನಿಂತ್ಕೊಳ್ಳೆ. ಬ್ಯಾಗ್ ತಂದು ಎಸಿತೀನಿ. ಹಸಿಕ್ ತಾಂಡೋಗು ನಿಂದ ಲೌಡಿ ತಾಂಡೋಗಿ ಹಸಿಕೆ. ಹ್ಞೂ ಸುಗುಣ, ನಮ್ಮ ಮನೆ ಒಳಕ್ಕೆ ಇವಳು ಕಾಲು ಇಕ್ಕಿಸ್ಬೇಡ. ಇವಳು ದರಿದ್ರ ಕಾಲು ಇವಳು ಇಕ್ದಾಗಿಂದಾನೆ ನಮ್ಮ ಮನೆ ಸರ್ವನಾಶ ಆಗೋಗಿದ್ದು. ಇವಳು ಕಾಲು ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಇಕ್ಕಿಸ್ಬೇಡ. ಬ್ಯಾಗ್ ತಂದು ಆಚೆಗೆ ಬಿಸಾಕು. ನಿಮ್ಮ ಅಮ್ಮನ್ನು ಅವ್ರನ್ನೂ ನಿಮ್ಮ ಅಕ್ಕರನ್ನೆಲ್ಲ ಕರೆದು ತೋರಿಸು ಇವಳು ಬಂಡವಾಳ ಏನು ಅಂತ ಹೇಳಿ. ಬಂದೇ ಇದ್ದಾರೆ. ಸುಗುಣ ಸುಗುಣ ಏನಾಯ್ತಮ್ಮ? ಇವಳು ಮೋಸಗಾತಿ. ನಮ್ಮ ಅಕ್ಕ ಬಂದು ನಮ್ಮನೆಲ್ಲೇ ಸೇರ್ಕೊಂಡು ನನಗೆ ಮೋಸ ಮಾಡಿದಾಳೆ. ಒಡವೆನ ಎಲ್ಲನ ರೋಡ್ ಮಾಡಿಸ್ಕೊಟ್ಬಿಟ್ಟು ಅದನ್ನ ಬಂಗಾರದ್ದು ಅಂತ ಹೇಳಿ ನನಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಅವ್ರ ಬಂಗಾರದ ಅಂಗಡಿಯವ್ರ ಹತ್ರ ಅದನ್ನ ನಾವೆಂಥ ಡಿಸೈನ್ ಹಾಕಿದ್ವೋ ಅಂಥ ಡಿಸೈನೇ ಎಲ್ಲ ಕಳಿಸ್ಕೊಂಡು ಅದೇ ಥರ ಉಮ್ಮಗೋಡು ಮಾಡಕ್ಕೆ ಹೇಳಿದಾಳೆ ಅವಳು. ಮಾಡಿಸಿ ಹಿಂಗೆ ಮಾಡಿದಾಳೆ ನನಗೆ ಮೋಸನ. ನೋಡು ಇವಳೆಂತಳು ಏನೋ ಬಿಡತ್ಲಾಗೆ ಒಂದು 2 ದಿವಸ ಇರ್ತಾಳೆ ಅಂತ ಇಕ್ಕೊಂಡಿದ್ಕೆ ಇಂಥ ಮೋಸನ ಮಾಡೋದಿದ್ದರಿದ್ರದವಳು. ನೋಡತ್ತೆ, ನೋಡು ಹೆಂಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಇನ್ನೊಂದ್ಸತಿ ಇವ್ರನ್ನೆಲ್ಲನ ನಂಬೋದಕ್ಕಾಗುತ್ತಾ? ಸಂಬಂಧಕ್ಕೆ ಬೆಲೆ ಇರುತ್ತಾ? ಇಂಥ ಕೆಲಸ ಮಾಡಿದ್ರೆ ಸ್ವಲ್ಪನಾದ್ರೂ ಗೊತ್ತಾಗಲ್ವ ಇವ್ರಿಗೆ ಇಂಥ ಕೆಲಸ ಮಾಡೋದಕ್ಕೆ? ನೀವಮ್ಮ ಯಾರು ಇರಬೇಡ್ರಿ, ನಮ್ಮ ಮನೆಯಾಗ ಹೊರಟೋಗ್ರಿ. ಎಲ್ಲ ನಿಮಗೆ ದೊಡ್ಡ ನಮಸ್ಕಾರಗಳು. ಹೊರಟೋಗಿ ಫಸ್ಟು ನೀವೆಲ್ಲನ. ನೋಡಮ್ಮ ಹೆಂಗೆ ಮಾತಾಡ್ತಾರೆ. ಅಲ್ಲ ನೀನು ಯಾಕೆ ಹಂಗೆ ಮಾಡಕ್ಕೆ ಹೋದೆ ವರ್ಣ? ನಿನಗೆ ಗೊತ್ತಾಗಲ್ವೇನೆ? ಅಯ್ಯೋ ಏನು ಮಾಡ್ಲಮ್ಮ, ಸಾಲ ಮಾಡ್ಕೊಂಡಿದ್ನ, ಮರ್ಯಾದೆ ಹೋಗುತ್ತೆ, ಏನಾದರೂ ಮಾಡೋಣ ಅಂತ ಹೇಳಿ ಮಾಡಿದೆ. ಏನು ಮಾಡೋಣ, ತಪ್ಪಾಯಿತು. ಇವಾಗ ಸಾಲದಾರ ಕಟ್ಟಕ್ಕೆ ತಡ್ಕೊಳಕ್ಕಾಗ್ದಿಲ್ಲಕ್ಕೆ ಹಿಂಗೆ ಮಾಡಿದೆ. ನಾನು ಏನಾದರೂ ಮಾಡ್ಕೊಳ್ಳೋಣ, ಈ ಭೂಮಿ ಮೇಲೆ ಇರೋದೇ ಬೇಡ ಅಂತ ಅಂದ್ಕೊಂಡೆ. ಏನು ಮಾಡಲಿ, ಹಿಂಗಾಯ್ತು ನನ್ನ ಪರಿಸ್ಥಿತಿ. ಅಲ್ಲ ಕಣೆ, ಯಾಕೆ ಹಿಂಗೆ ಮಾಡಕ್ಕೆ ಹೋದೆ? ತೀರಾನ ಸುಗುಣ ಸಾಲವ ಕೊಡೆ, ಹಿಂಗೆ ಸಾಲ ಮಾಡ್ಕೊಂಡಿದ್ದೀನಿ, ಕೊಡ್ತೀನಿ ಅಂತ ಹೇಳಿ ಒಳ್ಳೆ ಮಾತನ್ನ ಕೇಳಿದ್ರೆ ಕೊಡಾಳ? ಒಳ್ಳೆ ಮಾತನ್ನ ಕೇಳಿದ್ರೆ ನಾನು ಕೈಲಾದೋಟು ಇನ್ನೂ ಸಹಾಯ ಮಾಡ್ತಿದ್ದೆ. ಇಂಥ ಮಾಡಿದಾಳೆ ಅಂದಮೇಲೆ ನಾ ಅಕ್ಕಯಾಗಿ ತಂಗಿಗೆ ಇಂಥ ಮೋಸ ಮಾಡಬೇಕು ಅಂಬೋದು ಗೊತ್ತಾಗಲ್ವೇ? ಇಂಥದ್ದು ಮಾಡಿದಾಳೆ ಅಂದಮೇಲೆ ನಾನು ಯಾಕೆ ನಂಬೋದಕ್ಕೆ ಹೋಗೋಣ? ಇವಳು ಇನ್ನು ನನ್ನ ಮನೇಲಿ ಇಟ್ಕೊಂತೀನಿ. ತಡೀಲಿ ಬ್ಯಾಗ್ ತಂದು ಹೊರಗಡೆ ಹಾಕ್ತೀನಿ. ಹೇಯ್ ಓರು, ಇಂಥ ಕೆಲಸ ಯಾಕೆ ಮಾಡಕ್ಕೆ ಹೋದೆ? ನೋಡಿ ಇವಾಗ ಅಳಿ ಅಂದ್ರು ಸುಗುಣನ್ ಬೈತಾರೆ. ಯಾರು ಬೈಯೋದು ಬೇಡ. ಇಲ್ಲಿಂದ ನೀವೆಲ್ಲ ಫಸ್ಟ್ ಹೊರಟೋಗ್ಬಿಡಿ. ಅವ ನಮಗೆ ನೆಮ್ಮದಿ ಆಗುತ್ತೆ. ನಾನು ನನ್ನ ಸುಗುಣ ಹೆಂಗೋ ಇರ್ತೀವಿ. ಕಷ್ಟನ ಸುಖನೋ ನಾವು ಹೆಂಗೋ ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ತೀವಿ. ಬಂದು ತಿಂಗಳನ್ಗಟ್ಲೆ 2-3 ತಿಂಗಳುಗಟ್ಲೆ ಒಬ್ಬರು ಮನೇಲಿ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾಗಲ್ವ ನಿಮಗೆ? ಬಂದು ಎಷ್ಟು ದಿನ ಆಯಿತು, ನಮಗೆ ಬಾಯ್ ಬಿಟ್ಟು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹೋಗ್ರಿ ಅಂತ ಹೇಳಿ ಬಂದು ಇಲ್ಲಿ ಸೇರ್ಕೊಬಿಡ್ತೀರಾ. ಯಾರನ್ನ ಅನ್ಸೋಕ್ಕೆ. ಅಯ್ಯೋ ಹೋಗ್ತೀವಿ ಬಿಡಪ್ಪ. ಸುಗುಣ 1-2 ದಿನ ಇರ್ರಿ ಅಕ್ಕ ಇರ್ರಿ ಅಂತ ಹೇಳಿ ಬಲವಂತ ಮಾಡಾಳ. ಬಿಡತ್ತಾನಂತ ಹಿಂಗೆ ಮನೆ ಹೆಂಗು ಬ್ಯಾರೆ ಮಾಡ್ಯಾಳೆ ಅಂತ ಓಸಾರು ಅಂತ ಇದ್ವಿ ಅಷ್ಟೇನೆ. ಹೋಗ್ತೀವಿ ಬಿಡು. ವರು ಏನೇ ಅಂದ್ರು ಇಂಥ ಕೆಲಸ ಮಾಡಬಾರ್ದು. ಸಂಬಂಧಕ್ಕೆ ಬೆಲೆನೇ ಇರಲ್ಲ. ಸಂಬಂಧಿಕರಿಗೆ ಇಂಥ ಕೆಲಸ ಮಾಡಿದ್ರೆ ಮರ್ಯಾದೆ ಇರ್ತವೇನೆ, ಅರ್ಥ ಮಾಡ್ಕೋಬೇಕಣಿ. ಅದ್ಯಾಕೆ ಹೆಂಗೆ ಮಾಡಿದೆ? ಅದಕ್ಕೆ ಒಡವೆ ಮಾಡಿಸು ಅಂತಿದ್ದೇನ ನೀನು. ಅದಕ್ಕೆ ಹೇಳ್ತಾ ಇದ್ದು, ಯಾವುದೇ ಕಾರಣಕ್ಕೂ ನೀನು ಒಡವೆ ಮಾತ್ರ ಬ್ಯಾಂಕಿಗೆ ಇಕ್ಬೇಡ ಸುಗುಣ. ಏನೇ ಕಷ್ಟ ಬಂದ್ರೂ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಡವೆ ಮಾಡಿಸಿ ಹಾಕೊಂಡು ಹೋಗ್ಬೇಕು, ಒಡವೆ ಹಾಕೊಂಡೋಗಿ ಬಿಲ್ಡಪ್ ಕೊಡಬೇಕು ಅಂತ ಹೇಳ್ತಾ ಇತ್ತು. ಹಿಂಗೆ ಹೇಳ್ಕೊಡೋದು. ಮನೆ ಮಕ್ಳು ಮಾಡ್ಕೊಳಮ್ಮ, ಒಡವೆದೇನು ಲೆಕ್ಕ? 100 ರೂಪಾಯಿ ಒಡವೆ ಹಾಕೊಂಡ್ರು ಮರ್ಯಾದೆ ಮುಚ್ಕೊಳ್ಳುತ್ತೆ. ಮನೆ ಮಕ್ಳು ಮಾಡ್ಕೊಳಮ್ಮ, ಕಂಡರ ಮನೆಯಾಗ ಇರೋದು ಬೇಡ ಅಂತ ಹೇಳಿ ಹಿಂಗೆ ಹೇಳ್ತಾರೆ ಯಾರಾದ್ರೂ. ಇಂಥ ಬುದ್ಧಿ ಹೇಳ್ಕೊಟ್ರೆ ಅಷ್ಟೇ, ಅವ್ರು 3 ದಿವಸಕ್ಕೆ ಹೋಗ್ಬೇಕಾಗುತ್ತೆ, ಎಲ್ಲ ಕಳ್ಕೊಂಡು ಬೀದಿಗೆ ಬಿಡಬೇಕಾಗುತ್ತೆ. ಇಂಥವ್ರಿದ್ರೆ ಎಲ್ಲ ಕಳ್ಕೊಂಡು ಎಲ್ಲನ ಬೀದಿ ಬಿಡಬೇಕು. ತಗೊಳ್ಳೆ ನಿನ್ನ ಬ್ಯಾಗ್ ತಗ, ತೊಲಗು ಆಚೆಗೆ ಫಸ್ಟ್ ನೀನು. ಹೊರಟೋಗಿ ಇಲ್ಲಿಂದ. ಎಲ್ಲ ದಯವಿಟ್ಟು ಹೊರಟೋಗಿ. ನಿಮ್ಮ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ. ಬೇಕಂದ್ರೆ ಹೊರಟೋಗಿ. ನಿಮ್ಮಿಂದ ನಮಗೆ ತೊಂದರೆ ಆಗಿರೋದು ಸಾಕು. ಅಯ್ಯೋ ನಾವೇನಂತ ಕೆಲಸ ಮಾಡಲಿಲ್ಲಪ್ಪ. ಸುಮ್ಮನೆ ಹೋಗ್ಬೇಕಂತ ಕೆಲಸ ಮಾಡಿಲ್ಲ ಅಂದರೆ ಸಾಕು ಯೋಚನೆ ಇರ್ತಾರೆ ಕಂಡರ ಮನೆಯಾಗಿ. ಯಾರು ಸಹಿಸ್ಕೊಂಬಲ್ಲ. ಏನೋ ಒಂದು ವಾರ ಇರ್ಬೋದು, 15 ದಿನ ಇರ್ಬೋದು. ಕಂಡರ ಮನೆಯಾಗ ಯಾರನ 2-3 ತಿಂಗಳು ಯಾರು ಇಕ್ಕೊಂಬಲ್ಲ. ಮನೆಯಾಗ ಎಷ್ಟು ಖರ್ಚೈತಿ. ನೀವೇನಾ ಇವಾಗ ಇದ್ದಿತ್ತಾಗೆ ಇವಾಗ ಉಂಟ್ಕೊಂಡು ಕಾಲು ತಸ್ಕೊಂಡು ಕುಕ್ಕಂತೀವಿ ಅಂತ ಹೇಳ್ತೀರಿ ನೀವು ಅಂತ ಲೊಡೆಯರು. ನಮ್ಮ ಅಕ್ಕನ ನಮ್ಮ ಮನೆಯಾಗ ಕಾಲು ಇಕ್ಸಲ್ಲ. ಸುಮ್ಮನೆ ಹೊರಟೋಗಕ್ಕೆ ಕೇಳಮ್ಮ, ಹೊರಟೋಗಕ್ಕೆ ಕೇಳು. ನೀವು ಹೋಗ್ಬಿಡ್ರಿ ಸುಮ್ಮನೆ ಅವಳ ಜೊತೆಗೆ. ಇವರು ಹೋಗಕ್ಕೆ ಹೇಳು ಸುಗುಣ. ಇವ್ರನ್ನ ಬೇರೆ ಸಪ್ರೇಟ್ ಇಕ್ಕೆಂತೀಯ. ಇವರಿಂದ ಏನಾನ ಒಂದು ತೊಂದರೆ ಆದಾಗ ಗೊತ್ತಾಗುತ್ತೆ ನಿನಗೆ. ಹೋಗ್ತೀವಿ ಹೇಳಪ್ಪ, ಹೋಗ್ತೀವಿ. ನಾವೇನು ಇಲ್ಲೇ ಇರಲ್ಲ, ಹೋಗ್ತೀವಿ. ಸುಮ್ಮನಿರು. ಅದು ಯಾಕಂಗೆ ಯಾರನ್ನ ಕಾಣ್ದ ನೋಡಪ್ಪ ಈಸ್ತಿನಿದ್ದು ಇವಾಗ ಗುದ್ದಾಡ್ಕೊಂಡು ಹೋಗ್ತಾರೆ ಅಂತಾರೆ. ಸುಮ್ಮನಿರು. ಒಳ್ಳೆ ಮಾತನಾಗೆ ಇವಾಗ ಹೇಳ್ಬೇಕೇನ ಅವಳು ಪಾಪ ಸಾಲ ಮಾಡ್ಕೊಂಡವಳೆ, ಮರ್ಯಾದೆ ಹೋಗುತ್ತೆ ಅಂತ ಹಂಗೆ ಮಾಡಿ ಹೇಳ್ಬಿಡ ಅತ್ತ. ನಾನಂತೂ ಇಲ್ಲಿರಲ್ಲ, ನನ್ನ ಮರ್ಯಾದೆ ಹೋಯ್ತು. ಅಯ್ಯೋ ನನ್ನ ತಂಗಿ ಮುಂದೂ ನನ್ನ ಮರ್ಯಾದೆ ಕಳ್ಕೊಂಡೆ. ಎಲ್ಲರೆದ್ರಿಗೂ ಮರ್ಯಾದೆ ಹೋಯ್ತು, ಸಾಲದಾರ ಮುಂದೆ ಮರ್ಯಾದೆ ಹೋಯ್ತು, ಊರಲ್ಲೆಲ್ಲ ಮರ್ಯಾದೆ ಹೋಯ್ತು, ಎಲ್ಲ ಮರ್ಯಾದೆ ಹೋಯ್ತು. ನಾನಿಲ್ಲಿರಲ್ಲಪ್ಪ, ನಾನಿಲ್ಲಿರಲ್ಲ. ಅಯ್ಯೋ ನಿನ್ ಕಡೆ ವರು ಎಲ್ಗೆ ಹೋಗ್ತೀನಿ? ನಿನ್ ಕಡೆ ಬ್ಯಾಗ್ ತಗೊಂಡೋಗೆ. ಅಮ್ಮ ಅವಳು ಎಲ್ಗೆ ಹೋಗ್ತಾ ಇದ್ದಾಳೆ ಕಣಮ್ಮ, ಏನೋ ಮಾಡ್ಕೊಂತೀನಿ ಅಂತ ಹೋಗ್ತಾ ಇದ್ದಾಳೆ ಅವಳು. ನೋಡಲ್ಲಿ. ಅಯ್ಯೋ ವರು ನಿನ್ಕೊಳೆ. ಎದುರ್ಸಕ್ಕಾಗಿನ. ಹಂಗಾದ್ರೆ ಎಲ್ಲನ ಬಂದ್ಬಿಡ್ತಾರೆ ಅಂತ ಹೇಳಿ ಎದುರ್ಸಕ್ ಹೋಗ್ತಾ ಇದ್ದಾಳೆ.
ನಮ್ಮ ತಾಲಿಗೆ ತರಬೇಡ್ರಿ ನೀವು. ಸುಮ್ಮನೆ ನಿಮ್ಮ ಊರಿಗೆ ನೀವು ಹೋಗೋದು ಕಲ್ಕಡ್ರಿ. ಇಲ್ಲೆಲ್ಲೂ ಹೋಗ್ಬೇಡ್ರಿ, ಬ್ಯಾಗ್ ತಗೊಂಡು ಹೋಗಿ ಬರ್ರಿ. ವರು ನಿನ್ಕೊಳೆ ವರು. ಅಯ್ಯೋ ಶಿವನೇ, ಎಲ್ಲಿಗೆ ಹೋಗ್ತಾ ಇದ್ದಾಳಪ್ಪ ವರು? ಅಷ್ಟೊರಗೆ ಓಡೋಕ್ ಬಿಡ ಕಣ, ಎಲ್ಲಿಗೆ ಓಡೋಗ್ತಾ ಇದೆಯೇ? ಸುಣ ಬಾರೆಲ್ಲ ಎಲ್ಗ ಹೋಗ್ತಾ ಇದ್ದಾಳೆ ನಮ್ಮೂರು, ಬಾರೆ ಎಲ್ಗ ಹೋಗ್ತಾ ಇದ್ದಾಳೆ ನೋಡು. ನಿಮ್ಮ ಅಕ್ಕನಿಗೆ ಹೇಳೋಗೋ ಸುಗುಣ, ಸುಮ್ಮನೆ ನಮ್ಮ ಮರ್ಯಾದೆ ತೆಗಿಬೇಡ, ನಿಮ್ಮ ಊರಿಗೆ ಹೋಗಮ್ಮ ಬ್ಯಾಗ್ ತಗೊಂಡು ಅಂತ ಹೇಳಿ ಸುಮ್ಮನೆ ಆ ಕಡೆ ಬಡ ಬಡ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅವಳು ಎದ್ರಸಕ್ಕೆ ಹೋಗ್ತಾ ಇದ್ದಾಳೆ ಪಾಪ. ನಾನು ಏನಾನ ಮಾಡ್ಕೊಂತೀನಿ ಅಂತ ಹೇಳಿ ಎದ್ರಸಕ್ಕೆ ಹೋಗ್ತಾ ಇದ್ದಾಳೆ. ಎದ್ರಸಿದ್ರೆ ಯಾರನ ಬಂದು ನನಗೆ ದುಡ್ಡು ಕೊಡ್ತೀನಿ ಅಂತಾರೆ ಅಂತ ಎದ್ರಸಕ್ಕೆ ಹೋಗ್ತಾ ಇದ್ದಾಳೆ. ಇಂಥವೆಲ್ಲನ ಎದ್ರಸವೆಲ್ಲನ ಎದ್ರಿಕೆಮಕ್ಕೆ ಹೋಗ್ಬೇಡ್ರಿ ನೀವು, ಸುಮ್ಮನಿರಿ, ಏನಾಗಲ್ಲ. ಅಯ್ಯೋ ಶಿವನೇ, ಇಲ್ಲಿ ಹೋಗ್ತಾ ಇದ್ದಾಳಲ್ಲ, ಆಮೇಲೆ ಏನಾನ ಮಾಡ್ಕೊಂಡ್ರೆ ನಮ್ಮ ತಲೆಗೆ ಬರುತ್ತೆ ನೋಡಪ್ಪ. ಇವಳು ಅಕ್ಕ ಕರ್ಕೊಂಬಂದು ಮನೆಯಾಗ ಕಿಕ್ಕೊಂಡು ಈಸ್ತೀನ, ಇವಾಗ ಏನಂದ್ಲೋ ಏನೋ ಅಂತೇಳಿ ನಮ್ಮ ಮೇಲೆ ತಪ್ಪು ಅಪರಾಧ ಮಾಡ್ತಾರೆ. ನಡೀರಿ, ಫಸ್ಟ್ ಅವಳನ್ನ ಅವ್ರ ಊರಿಗೆ ಬಿಟ್ಟು ಬರೋಣ, ಕರ್ಕೊಂಡೋಗಿ ನಾವೇ ಬಿಟ್ಟು ಬರೋಣ. ಆ ಸಾಲ್ದಾರ್ ಕೈ ಕೊಟ್ಟು ಬಂದು ಸಾಲ್ದಾರ್ ಕೈಗೆ ಹೇಳಿ ಬಿಟ್ಟು ಬರೋಣ. ನೋಡು, ಇವಾಗ ಏನೋ ಒಂದಿಷ್ಟು ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಬರುತ್ತೆ ಕಣ್ರಿ. ನಮ್ಮ ಮೇಲೆ ಮತ್ತೆ ಬರೋದು. ಅಮ್ಮ ಎಲ್ಲಿಗೆ ಹೋಗ್ತೈತಮ್ಮ ಅಕ್ಕ ಅತ್ತ? ಎಲ್ಗೆ ಹೋಗ್ತಾ ಇದ್ದಾಳ? ಸುಮ್ಮನೆ ಹೋಗ್ತಾ ಇದ್ದಾಳೆ, ಬಡ ಬಡ ನೋಡೋಣದೆಲ್ಲ. ನಿಂದು ಯಾರನ್ನ ಬರ್ತಾರ ಇಲ್ವೋ ಎದ್ರಸಾನ ಅಂತ ಹೇಳಿ ನೋಡ್ತಾ ಇದ್ದಾಳೆ. ನಾಟಕ ಮಾಡ್ತಾ ಇದ್ದಾಳೆ. ಸುಮ್ಮನಿರ್ರಿ, ಅವಳವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ನೀವು. ಅಲ್ಲ ಕಣತೆ, ನಮ್ಮ ಮನೆಯಾಗ ಇಕ್ಕೊಂಡಿದೀವಿ, ಇವಾಗ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅವಳು ಸಾಲ್ದಾರ್ ಕಾಟಕ್ಕೆ ಅಂತ ಹೇಳಿ ಹೋಗಿ ಏನಾನ ಮಾಡ್ಕೊಂಡ್ರಿ ಏನು ಮಾಡೋದು? ಏನಾನ ಮಾಡ್ಕೊಬಿಟ್ರಿ ಆಮೇಲೆ ನೋಡಪ್ಪ, ಇವಳು ಅಕ್ಕ ಮನೆಯಾಗಿದ್ರು ಹಂಗಂದ್ಲಂತೆ ಹಿಂಗಂದ್ಲಂತೆ ಅಂತ ಜನ ಸಾವಿರ ಮಾತಾಡ್ತಾರೆ. ಅಯ್ಯೋ, ಮಾತಾಡಲೇಳು. ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನೋಡವಳೆ ಅಂತ ಕೆಲಸ ಮಾಡಿದಾಳೆ ಅಂತ ಮೋಸ ಮಾಡ್ಬೇಕಾದ್ರೆ ಅರಿವಿರ್ಬೇಕಾಗಿತ್ತು. ನನ್ನ ತಂಗಿಗಿಂತ ಮೋಸ ಮಾಡಿರಿ ಹೆಂಗೆ ಅಂತ ಇನ್ನು ಸಾಲವಾಗಿ ಕೊಡಮ್ಮ ಕೊಡ್ತೀವಿ ಅಂತೇಳಿ ಇನ್ನು ಸಾಲವಾಗಿ ಕೇಳಿ ಇಸ್ಕೊಂಡಿದ್ರೆ ಅದೊಂದು ಥರ ಆಗೋದು. ಹಿಂಗೆ ಮೋಸ ಮಾಡಿ ಇಸ್ಕೊಂಡ್ರೆ ತಗೋಣ ಬಾ, ಹೋಗೋಣ, ಹೋಗಿ ಬರೋಣ ಬಾ. ಇಲ್ಲಿ ಇವಳ್ದೊಳ್ಳೆ ಟೆನ್ಷನ್ ಆಯ್ತಪ್ಪ ನಮಗಂತೂ. ಅಯ್ಯೋ ದೇವ್ರೇ, ನಾವೇನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲಪ್ಪ. ಏನಪ್ಪ ಇದು ನಮ್ಮ ಗ್ರಾಚಾರ? ಏನು ನಮ್ಮ ತಲೆಗೆ ತಂದು ಇನ್ನೂ ಎಳೆಯನ ಅಂತ ಇದ್ದಾಳೋ. ನಾಟಕ ಮಾಡಕ್ಕೆ ಹೋಗ್ತಾಳೆ ಲೌಡಿ. ಹಂಗೆ ಹಿಂಗೆ ನಾನು ಏನಾನ ಮಾಡ್ಕೊಂತೀನಿ, ನಾನು ಇರಲ್ಲ, ಭೂಮಿ ಮೇಲೆ ಇರಲ್ಲ, ಹಂಗೆ ಹಿಂಗೆ ಅಂತಾಳೆ. ಇಲ್ಲದ ನಾಟಕ. ಓಹೋ ನಾಟಕ ಆಡಿರಿ ಎಲ್ಲ ನಿನ್ನ ದುಡ್ಡು ಕೊಟ್ಬಿಡ್ತಾರೆ ಅಂತ. ಸಾಲ ಮಾಡ್ಕೊಂಬದು ಏನು ಬೇಕಾಗಿತ್ತು? ಅವ್ರು ದೊಡ್ಡ ಮನೆ ಕಟ್ಟ ಅಂಥದ್ದು ಏನು ಬೇಕಾಗಿತ್ತು? ಸಾಲ ಮಾಡ್ಕೊಂಡು ಉಬ್ಬುಬ್ಕೊಂಡು ಕಟ್ಟೇವಳಿ. ನಾವು ಆಸ್ತಿದ ದೊಡ್ಡ ಕಾಲು ಚಾಸ್ಬೇಕು. ಸುಮ್ಮನೆ ಇಲ್ಲದ್ದು ಎಲ್ಲ ನೋಡಲಿ ಮಾಡಲಿ ಅಂತ ಮಾಡಕ್ಕೆ ಹೋದ್ರೆ ಈಗ ಹಿಂಗೇನಿ. ಯಾರೇ ಆಗಲಿ ಅಷ್ಟೇ, ಇವಳಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಎಲ್ಲರೂ ಅಷ್ಟೇನಿ. ಆಸ್ತಿದ ದೊಡ್ಡ ಕಾಲು ಚಾಸ್ಬೇಕು. ಅಲ್ಲ ಜಯಂತಿ, ಯಾಕೆ ಅವ್ರು ಒರೆಸ್ಕೊಂಡು ಹಂಗೋದ್ರು ಅವಳು ಹಿಂದೆ? ಅವಳು ನೋಡಿ ನಮ್ಮ ಸುಗುಣನ್ಗೆ ಎಂಥ ಮೋಸ ಮಾಡಿ ಹೇಳಿ ಶಿಲ್ಪ. ಬಂಗಾರದ ಒಡವೆ ಅಂತ ಹೇಳಿ ಅಂಥದ್ದೇನೆ ಉಮ್ಮಗೋಲ್ಡಿಂದ ಮಾಡಿಸ್ಕೊಟ್ಟು ಅದು ಒಡವೆ ಎಲ್ಲ ದುಡ್ಡು ಯಾರ್ಕ ಕೊಟ್ಟುಬಿಟ್ಟು ಎಲ್ಲ ದುಡ್ಡು ಇಸ್ಕೊಂಡು 10 ಲಕ್ಷನ ಮೋಸ ಮಾಡಿದಾಳೆ. ನಮ್ಮ ವರ್ಷ ಬ್ಯಾಂಕಿಗೆ ಇಕ್ಕಕ್ಕೆ ಹೋಗೋದಕ್ಕೆ ಗೊತ್ತಾಯ್ತು ಕಣಿ. ಇಂಥ ಮೋಸ ಮಾಡಿದಾಳೆ ನೋಡಮ್ಮ. ಅಕ್ಕ ತಂಗಿಯರನ್ನೇ ನಂಬಾರ್ದು ಅಂತ ಕಾಲ ಅಲ್ಲ ಇವಾಗ. ಅಯ್ಯಪ್ಪ, ದುಡ್ಡಿಗಾಗಿ ಯಾವ ಸಂಬಂಧಕ್ಕೂ ಬೆಲೆ ಕೊಡಲ್ಲ. ದುಡ್ಡು ಎಂಥ ಸಂಬಂಧ ಬೇಕಾದ್ರೂ ಕೆಡಿಸುತ್ತೆ ಎಂಬುದು ಇದೇ ಮತ್ತು ಸಾಕ್ಷಿ. ಮತ್ತು ಮನುಷ್ಯನಿಗೆ ದುಡ್ಡು ಕಂಡ್ರೆ ಸತ್ಯಣನೂ ಬಾಯಿ ಬಿಡುತ್ತೆ ಅಂತಾರಲ್ಲ, ಆಗ ಹಂಗೆ. ದುಡ್ಡು ಮೇಲೆ ಮನುಷ್ಯನಿಗೆ ಬೋಲ ಆಸೆ. ಇನ್ನು 100 ರೂಪಾಯಿ ಇದ್ರೆ 1000 ರೂಪಾಯಿ ಆಗಲಿ, 1000 ರೂಪಾಯಿ ಇನ್ನೂ ಜಾಸ್ತಿ ಇದ್ದಂಗೆಲ್ಲ ಇನ್ನೂ ಭಾಳ ಆಸೆ ಕೊಡುತ್ತಂತೆ. ದುಡ್ಡಿಂದಲೇ ಅಂತ ಮನುಷ್ಯನಿಗೆ ಆಸೆ ಬರೋದು, ಮೇನ್ ದುಡ್ಡೇ. ನೋಡು, ಇವಾಗ ಸುಗುಣನ ಹತ್ರ ದುಡ್ಡು ನೋಡಿ ಅವಳಂಗೆ ಮಾಡಿದಾಳೆ. ಸುಗುಣಿಗೆ ಬುದ್ಬೇಡ್ರಿ. ಇವಳನ್ನು ಮೆರಿತಿದ್ಲು ಅಂದ್ಬೇಡ ಹೇಳು. ಅಯ್ಯೋ, ನಾನು ಹಂಗೆ ಅನ್ಕೊಂತಿದ್ದೆ, ನಾನು ನೋಡಿ ಅಂಕ್ಳು ಮಾತಾಡೋರು ಇವ್ರಿಗೆಂದು ಬರುತ್ತಪ್ಪ ಅನ್ಕೊಂತಿದ್ದೆ. ನನ್ನ ಕಣ್ಣಿದ್ರಿಗೆ ಆಯಿತು ಸರಿಯಾಗಿ. ಮತ್ತೆ ಬೋಲು ಒಳ್ಳೆಲ್ಲ ಹೊಡ್ಯಾರಲ್ಲ ಇವರೆಲ್ಲ. ನಾನು ಬಾಗ್ಲ ಸೌಕ ಬೇಡ ಆಡಬೇಡ್ರಿ ಕಣಮ್ಮ ಅಂದರೆ ಬಾಗ್ಲ ಸೌಕ ಬೇಡ ಆಡಿ ಇಲ್ಲೂ ತಲೆಗೆ ತಂದ್ರು ನಮ್ಮ ಹುಡುಗಿಗೆ. ಹೇಳತ್ತ ಅವ್ರು ಅದಕ್ಕೆ ಬೇರೆ ಮನೆ ಮಾಡಿಸಿ ಇಲ್ಲಿ ಉಳ್ಕೊಂಡಿರೋದು. ಇವಳು ನಮ್ಮ ಕಟ್ರಿಗೆ ಅರ್ಥ ಆಗಲ್ಲ. ಸುಗುಣ ಕಟ್ರಿ ಇದ್ದಂಗೆ. ಒಂಥರ ಇದ್ದಂಗೆ ತಿಳುವಳಿಕೆ ಇಲ್ದಾರ ಮಾಡ್ದಂಗೆ ಮಾಡುತ್ತಿ. ಎದ್ರು ಸಾಕೋಗ್ಯವಳೆ. ಸಾಲ ಮಾಡೋ ಅಂಥದ್ದು ಏನು ಬೇಕಾಗಿತ್ತು? ಇವಾಗ ಬೈಯಕ್ಕೆ ಬ್ಯಾಗ್ ಹೊರಕಾಕಕ್ಕೆ ನಾನು ಹೋಗ್ತೀನಿ ಅಂತ ಬಡನ ನಾನು ಏನು ಮಾಡೋಣ, ಹಂಗಾಯ್ತು ಹಿಂಗಾಯ್ತು ಅಂತ ಕಿಸಿತ ಎಲ್ಗ ಹೋಗ್ತಾಳೆ ಬಡನ ಹುಡ್ಕೊಂಬೋಗ್ತಾರೆ. ನೋಡೋಣ ಏನಾನ ಮಾಡ್ಕೊಂಬ ಎಂಬತ್ತಕ ಹೋಗ್ಯವಳೆ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.